ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ನಾನು ಪ್ರಿಯಾ. ವೀಕ್ಷಕರೇ, ಈಗಷ್ಟೇ ಟಾಸ್ ಸಿನಿಮಾದ 2 ಬ್ಯೂಟಿಫುಲ್ ಸಾಂಗ್ಸ್ ರಿಲೀಸ್ ಆಯಿತು. ಸದ್ಯಕ್ಕೆ ನೋಡೋಕ್ಕೆ ದ ಲೆಜೆಂಡ್ರಿ ಮ್ಯೂಸಿಕ್ ಕಂಪೋಸರ್ ಮಣಿಕಾಂತ್ ಕದ್ರಿ ಸರ್ ಇದ್ದಾರೆ. ಬನ್ನಿ ಮಾತಾಡ್ಸ ಹೋಗೋಣ. ಸರ್ ನಮಸ್ತೆ. ಮೊದಲನೇದಾಗಿ ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ. ನನಗಂತೂ ನಿಮ್ಮನ್ನು ಮಾತಾಡ್ಸೋಕ್ಕೆ ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಎಂತೆಂಥ ಹಾಡುಗಳು ಕೊಟ್ಟಿದ್ದೀರಾ, ಎಂತೆಂಥ ಮ್ಯೂಸಿಕ್ಕು. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಆಲ್ ಯುವರ್ ಸ್ವೀಟ್ನೆಸ್ ಅಷ್ಟೇ. ಸರ್ ಇದಕ್ಕೆಲ್ಲ ಇನ್ಸ್ಪಿರೇಷನ್ ಯಾರು ಅಂತ? ಇನ್ಸ್ಪಿರೇಷನ್ ಇಸ್ ಮೈ ಫಾದರ್. ಫಸ್ಟ್ ಆಫ್ ಆಲ್ ಇನ್ಸ್ಪಿರೇಷನ್ಗಿಂತ ಜಾಸ್ತಿ ಈಸ್ ಮೈ ಗುರು. ದೆನ್ ಅದರ್ ದೆನ್ ದ್ಯಾಟ್ ಐ ಡೋಂಟ್ ನೋ, ಗಾಡ್ ಈಸ್ ದೇರ್. ಇನ್ಸ್ಪಿರೇಷನ್ ಅಂತ ತೊಗೊಳೋಕ್ಕಿಂತ ಇಟ್ ಈಸ್ ಹಿಸ್ ಗೈಡೆನ್ಸ್ ಅಷ್ಟೇ. ಸೊ ವಾಟ್ ಎವರ್ ಐ ವಾಂಟ್ ಟು ಡೂ ಈಸ್ ಬೀನ್ ಕೈಂಡ್ ಆ್ಯಂಡ್ ಗಿವಿಂಗ್ ದೋಸ್ ಥಿಂಗ್ಸ್ ವೈಬ್ಸ್. ಮಣಿ ಸರ್, ನಾನು ಯಾವಾಗಲೂ ನಿಮ್ಮನ್ನು ಒಂದು ಪ್ರಶ್ನೆ ಕೇಳಬೇಕು ಅಂತ ಅನ್ಕೋತೀನಿ. ಅಂದರೆ ನೀವು ಪ್ರತಿಯೊಂದು ಸಿನಿಮಾಗೂ ಕೂಡ ನೀವು ಮ್ಯೂಸಿಕ್ ಕಂಪೋಸ್ ಮಾಡಬೇಕಾದ್ರೆ ನಿಮ್ಮ ಮೈಂಡ್ ಸೆಟ್ ಹೇಗಿರುತ್ತೆ? ಕೆಲವೊಂದು ಸತಿ ಇವಾಗ ಯೂಶಲಿ ನಾವೆಲ್ಲ ತುಂಬ ಅಂತ ಫಿಕಲ್ ಮೈಂಡೆಡ್, ಅಂದರೆ ಒಂದೊಂದು ಸತಿ ನಮ್ಮ ಮೂಡ್ಗಳು ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಯಾವಾಗಲೂ ಕಾಮಾಗಿರಬೇಕಾಗುತ್ತೆ. ಕೆಲವೊಂದು ಸತಿ ಟೆಂಪರ್ನ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ನಿಮಗೆ ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಮ್ಯೂಸಿಕ್ ಕಂಪೋಸಿಂಗ್ ಹೇಗಿರುತ್ತೆ, ಹೇಗೆ ಇಟ್ಕೋತೀರಾ? ಅಂದರೆ ಯೂಶಲಿ ಮ್ಯೂಸಿಕ್ ಕಂಪೋಸರ ಮೈಂಡ್ ಹೇಗಿರಬೇಕು? ಅಲ್ಲ, ಎನಿ ಕ್ರಿಯೇಟಿವಿಟಿ ಈಗ ಜೀರೋದಿಂದ ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ಇಟ್ ಶುಡ್ ಬಿ ಎಂಟಿ, ಬ್ಲ್ಯಾಂಕ್ ಅಷ್ಟೇ, ಲೈಕ್ ಅ ಬ್ಲ್ಯಾಂಕ್ ಶೀಟ್ ಆಫ್ ಪೇಪರ್. ವಾಟ್ ಯು ರೈಟ್ ಮ್ಯಾಟರ್ಸ್. ಹಾಗಾಗಿ ಇವಾಗ ಒಂದು ಸಿನಿಮಾ, ಹೊಸ ಕತೆ, ಹೊಸ ನಿರ್ದೇಶಕರು, ಹೊಸ ತಂಡ ಅಂತ ಬಂದಾಗ, ಆ ಸಿಚುವೇಶನ್ಗಳು ಬಂದಾಗ ಆಲ್ರೆಡಿ ಇವಾಗ ಇರೋ ಸಿಚುವೇಶನ್ಗಳು, ಓಕೆ, ಹೀರೋಯಿನನ್ನು ನೋಡ್ತಾರೆ, ಫಸ್ಟ್ ಟೈಮ್ ಲವ್ ಆಗುತ್ತೆ ಅಥವಾ ಏನಾದರೂ ಇದಾಗಿರುತ್ತೆ, ಬ್ರೇಕಪ್ ಆಗಿರುತ್ತೆ. ಆ ಸಿಚುವೇಶನ್ಸ್ಗಳು ಆಲ್ಮೋಸ್ಟ್ ಸೇಮ್ ಇದ್ರೂ ಖಾಲಿ ಹಾಲೆಯಲ್ಲೇ ಬರೀಬೇಕಿರಬೇಕು. ಸೊ ಯು ಶುಡ್ ನಾಟ್ ಹ್ಯಾವ್ ಎನಿ ಇಂಪ್ರೆಷನ್ ಆನ್ ದ್ಯಾಟ್. ಸೊ ದ್ಯಾಟ್ ಈಸ್ ವಾಟ್. ಅಂದರೆ ಕಾಮಾಗಿರಬೇಕು, ಓಪನ್ನೆಸ್ ಇರಬೇಕು. ನಾನು ಇಷ್ಟು ಸಿನಿಮಾ ಮಾಡಿದ್ದೀನಿ, ನನಗೆ ಅದು ಇದು, ಯಾರೇ ಆಗಲಿ, ಡೈರೆಕ್ಟರ್ ಆಗಲಿ, ಯಾರೇ ಆಗಲಿ, ನಾನು ಮಾಡಿದ್ದೀನಿ, ನನಗೆ ಅನುಭವ ಇದ್ರೆ ತಲೆ ಹಿಂದೆ. ಬಟ್ ವಾಟ್ ಯು ಗೋನ್ ಕ್ರಿಯೇಟ್ ಈಸ್ ಸಮಥಿಂಗ್ ನ್ಯೂ ಅಲ್ವಾ? ಸೊ ವಿಚ್ ವಿಲ್ ಬಿ ವಿಚ್ ಹ್ಯಾಸ್ ಟು ಕನೆಕ್ಟ್ ವಿತ್ ಮಿಲಿಯನ್ಸ್ ಆಫ್ ಪೀಪಲ್ ಅಗೇನ್. ಇವಾಗ ನೀವು ಅದೇ ಲವ್ ಸಾಂಗ್ ಮಾಡಿರ್ತೀರ, ಅದು ಹೆಂಗೆ ಕನೆಕ್ಟ್ ಆಗಿರುತ್ತೆ, ದ್ಯಾಟ್ ಡಸಂಟ್ ಕಮ್ ಟು ಕೌಂಟ್ ಹಿಯರ್. ಸೊ ಹೊಸದಾಗಿ ಲೈಕ್ ಅ ಬ್ಲ್ಯಾಂಕ್ ಶೀಟ್ ಆಫ್ ಪೇಪರ್, ಯು ಶುಡ್ ಬಿ ರೆಡಿ ಟು ರೈಟ್ ವಿತ್ ದ ಪೆನ್ಸಿಲ್ ಆರ್ ಪೆನ್ ಅಷ್ಟೇ. ಸೊ ದಟ್ಸ್ ವೇರ್ ದ ಕ್ರಿಯೇಟಿವಿಟಿ ಸ್ಟಾರ್ಟ್ಸ್. ಅದಕ್ಕೆ ಪ್ರತಿ ಸತಿ ನಿಮ್ಮ ಮ್ಯೂಸಿಕ್ ಕೇಳ್ತಾ ಇರಬೇಕಾದ್ರೆ ನಮ್ಗೆ ಅಷ್ಟೊಂದು ಕನೆಕ್ಟ್ ಆಗುತ್ತೆ. ಈಗಲೂ ಕೂಡ ನಮಗೆ ಫ್ರೆಶ್ ಫೀಲ್ ಆಗುತ್ತೆ. ಕಮಿಂಗ್ ಬ್ಯಾಕ್ ಟು ಟಾಸ್, ಸೊ ಅರ್ಜುನ್ ದೇವ್, ಸೊ ತುಳುವಿನ ಸೂಪರ್ ಸ್ಟಾರು. ಸೊ ನಾವು ವಿಜುವಲ್ಸ್ ಎಲ್ಲ ನೋಡ್ತಾ ಇರಬೇಕಾದ್ರೆ ತುಂಬ ಅದ್ಭುತವಾಗಿ ಬಂದಿದೆ ಅಂತ ನಮ್ಗೆ ಅನಿಸುತ್ತೆ. ಸೊ ಕನ್ನಡದಲ್ಲಿ ಕೂಡ ಅವ್ರು ಆ್ಯಕ್ಚುಲಿ ಮಾಡ್ತಾ ಇದ್ದಾರೆ. ಟಾಸ್ ಅಂದರೆ ಇಲ್ಲಿ ನಾವು ಯೂಶಲಿ ನಾವು ಟಾಸ್ ಹಾಕೋದೇನು ಅಂದರೆ ಒಂದು ಕಡೆ ಅನ್ಸರ್ಟೆನಿಟಿ ಮತ್ತು ಒಂದು ಚಾನ್ಸ್ ಅಂತ. ಸೊ ಮೂರನೇ ಪಾಸಿಬಿಲಿಟಿ ಏನಾದರೂ ತೋರ್ಸಕ್ಕೆ ಹೊರಟಿದ್ದಾರೆ ಸಿನಿಮಾದಲ್ಲಿ, ತಮಗೇನಾದ್ರು ಗೊತ್ತಾ ಏನು ಸರ್? ಅಲ್ಲ, ಟಾಸ್ ಅನ್ನೋದು, ಸಿ ಹೌ ಅರ್ಜುನ್ ಹ್ಯಾಸ್ ಸೀನ್ ಇಸ್ ಅವ್ರ ವಿಷನ್ ಏನಂದರೆ, ಇವಾಗ ನಮಗೆ ಟಾಸ್ ಅನ್ನೋದು ದುಡ್ಡು. ಅದು ಒನ್ ಥಿಂಗ್ ಈಸ್ ತುಂಬ ಇಂಪಾರ್ಟೆಂಟ್ ಫಾರ್ ಅಸ್ ಆ್ಯಂಡ್ ವಿ ರೆಸ್ಪೆಕ್ಟ್ ಇಟ್ ಲೈಕ್ ಗಾಡ್. ಇವಾಗ ಎಲ್ಲದಕ್ಕೂ ಅನ್ಸರ್ಟಿನಿಟಿನ ಕ್ಲಿಯರ್ ಮಾಡೋಕ್ಕೆ ಟಾಸ್ ಹಾಕಲ್ಲ. ಒಂದು ನ್ಯಾಯವಾದ ಇದು ಇವಾಗ 2 ಪಾರ್ಟಿಗಳು ನ್ಯಾಯವಾಗಿ, ಇಬ್ಬರಿಗೂ ಸಮವಾಗಿರಬೇಕು, ನ್ಯಾಯವಾಗಿರಬೇಕು. ಯಾರಿಗೆ ಇದು ಅಂತ ಆ ಟಾಸ್ ಬೀಳೋದು ದೇವರದ್ದು ಅಲ್ವಾ? ಹೆಡ್ಸ್ ಅಂತ ಹೇಳ್ತೀವಿ, ಟೈಲ್ಸ್. ನಾನು ಹೆಡ್ಸ್ ಅಂತ ಕರಿತೀನಿ, ಹೆಡ್ಸ್ ಬಿದ್ದರೆ ನನಗೆ, ಅದು ದೇವರ ನಿಶ್ಚಯ ಅಲ್ವಾ? ಅದೇ ಇದನ್ನು ಇಲ್ಲಿ ಗುಡ್ ಆರ್ ಬ್ಯಾಡ್. ಇವಾಗ ನಾವು ಜನರಲಿ ತುಂಬ ದೇವ್ರ ಮುಂದೆ ನಿಂತು ತುಂಬ ಪದ್ಧತಿಗಳಿವೆ. ಕೆಲವರು ಹೂ ಹಾಕ್ತಾರೆ, 2 ಬಿದ್ದರೆ ಇಷ್ಟು, ಅಥವಾ ಇದು ಬಿದ್ದರೆ ಇದು ಬೀಳದೇ ಇದ್ದರೆ ನಾನು ಮಾಡ್ಬೋದು, ಇಲ್ಲ ಮಾಡೋಕ್ಕಾಗಲ್ಲ. ಕೆಲವರು ಏನು ಮಾಡ್ತಾರೆ, ಈ ಥರ ತುಂಬ ವಿಷಯಗಳಿವೆ. ಜ್ಯೋತಿಷ್ಯ ನೋಡ್ತಾರೆ. ಸೊ ಟು ಗೆಟ್ ದಟ್, ಇದು ದೇವರ ತಲೆಯಿಂದ ಹೂವು ಬಿದ್ದರೆ ಓಕೆ, ಗೋ ಅಹೆಡ್ ಅಂತ. ಹೌದು, ಪಾಸಿಟಿವಿಟಿ. ಹಾಗೆಯೇ ಟಾಸಲ್ಲೂ ಅಷ್ಟೇ. ಈ ಒಂದು ಇದರಲ್ಲಿ ಹೇಗೆ ಅರ್ಜುನ್ ಥಿಂಕ್ ಮಾಡಿದ್ದಾರೆ ಅಂದರೆ, ಇಟ್ ಈಸ್ ಲೈಕ್ ಗಾಡ್ಸ್ ಡಿಸಿಷನ್. ಸೊ ನಮಗೆ ಮುಂದೆ ಹೋಗಬೇಕಾ ಬೇಡವಾ ಅನ್ನೋವಂಥ ಡಿಸಿಷನ್. ಸೊ ಅದರಲ್ಲಿ ಅವ್ರದ್ದೊಂದು ಕಥಾ ಅಂದರೆ ಇಟ್ಕೊಂಡಿದ್ದಾರೆ. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ಹಿಮ್, ಐ ನೋ ಹಿಮ್ ಸಿನ್ಸ್ ಚೈಲ್ಡ್ಹುಡ್. ವೆರಿ ಡೆಡಿಕೇಟೆಡ್. ಆವಾಗಲೇ ನಾನು ನೋಡಿ ಇದು ಮಾಡ್ತಾ ಇದ್ದಾನೆ, ಏನೋ ಹಿ ವಿಲ್ ಬಿಕಮ್ ಅನ್ನೋದು. ಈಸ್ ಲೈಕ್ ಮೈ ಬ್ರದರ್ ಫ್ರಮ್ ಅನದರ್ ಮದರ್. ಸೊ ಅದಿರೋದ್ರಿಂದ ವೆರಿ ವಿಷನರಿ, ವೆರಿ ಡೆಡಿಕೇಟೆಡ್, ವೆರಿ ಹಾರ್ಡ್ ವರ್ಕಿಂಗ್. ಆ್ಯಂಡ್ ಅದಕ್ಕೆ ತಕ್ಕ ಹಾಗೆ ಆರಡಿ. ಆ್ಯಂಡ್ ಹಿ ಲುಕ್ಸ್ ಗುಡ್, ಡ್ಯಾನ್ಸಸ್ ವೆಲ್, ಫೈಟ್ ಎಲ್ಲ ಇದೆ. ಆ್ಯಂಡ್ ಅಗೇನ್ ನಾವು ಈಸ್ ಕಮ್ ವಿತ್ ಅ ವೆರಿ ಕ್ಲಿಯರ್ ಮೈಂಡ್ ದ್ಯಾಟ್, ಇವಾಗ ನೀವು ಹೇಳಿದ್ರಿ ತುಳುನಾಟ ಸೂಪರ್ ಸ್ಟಾರು ಅದು ಇದು ಅಂತ. ಹಿ ಈಸ್ ನಾಟ್ ರೆಡಿ ಟು ಅಕ್ಸೆಪ್ಟ್ ಎನಿ ಆಫ್ ದ್ಯಾಟ್. He is just put them behind. Now he is again an empty paper coming to Bangalore, and he is ready to receive all the love, because I know he deserves that. ಅಂದರೆ ಎಲ್ಲರನ್ನೂ ನಮ್ಮ ಕರ್ನಾಟಕ ಬೆಳೆಸಿದೆ. ಹಾಗಾಗಿ ಸೊ ಹಿ ಹ್ಯಾಸ್ ದ್ಯಾಟ್ ಐಡಿಯೇಷನ್ ಇದೆ. ಹಾಗಾಗಿ ತುಂಬ ಡೌನ್ ಟು ಅರ್ತ್, ತುಂಬ ಅಂದರೆ ತುಂಬ ಡೌನ್ ಟು ಅರ್ತ್. ಸೊ ಐ ಆಮ್ ಶ್ಯೂರ್ ದ್ಯಾಟ್ ಹಿಲ್ ಬಿ ಅಕ್ಸೆಪ್ಟೆಡ್ ಹಿಯರ್.
ಯಾ. ಅದ್ಭುತವಾಗಿ ಹಾಡು ಕೂಡ ಹಾಡಿದ್ದಾರೆ. ಇವಾಗ ನಾನು ನಿಮಗೋಸ್ಕರ ಒಂದು 2 ತುಳು ವರ್ಡ್ಸ್ಗಳನ್ನ ಕಲ್ತಿದ್ದೀನಿ. ಎಂಚ ಉಲ್ಲಾರೋ, ಟಾಸ್ ಎಂಚ ಬೈದಂಡು. ಎಂಚ ಉಲ್ಲಾರೆ ದಟ್ಸ್ ವೆರಿ ಗುಡ್. ಹುಷಾರುಲ್ಲ ದಟ್ಸ್ ದಿಸ್ ಥಿಂಗ್. ಟಾಸ್ ಎಂಚ ಬೈದನು ಸೂಪರ್ ಆದ ಬೈದನು, ಮಸ್ತ್ ಆದ ಬೈದನು. ಸುಮ್ಮನೆ ಹೇಳ್ತಾ ಇಲ್ಲ. ನಾನು ಸೋ ಮೆನಿ ಸಿನಿಮಾ ಮಾಡಿದ್ದೀನಿ, ಇಷ್ಟವಾಗಿರೋ ಸಿನಿಮಾ ಇದು. ನಾನು ಲಾಸ್ಟ್ ಒಲವರೆಗೂ ಹೇಳಿದ್ದೆ. ಬಟ್ ಜನ ಥಿಯೇಟ್ರಿಗೆ ಬರೆದಿದ್ರು, ZEE5 ಎಲ್ಲ ನೋಡಿ, ಎಲ್ಲ ಲ್ಯಾಂಗ್ವೇಜಲ್ಲಿ ನೋಡಿ, ಆಲ್ ಓವರ್ ಇಂಡಿಯಾ ಒಳ್ಳೆ ರಿವ್ಯೂಸ್ ಬಂತು. ಟಾಸ್ ಏನಂದರೆ ನಿಮಗೆ ಇಟ್ ಈಸ್ ನಾಟ್ ಅ ಕಾಮಿಡಿ ಸಿನಿಮಾ, ಬಟ್ ಕಾಮಿಡಿನೂ ಇದೆ. ಅಲ್ಲಿ ಮದರ್ ಫಾದರ್ ಸೆಂಟಿಮೆಂಟ್ ಇದೆ, ಹುಡುಗಂದು ಸೆಂಟಿಮೆಂಟ್ ಇದೆ. ಬ್ಯೂಟಿಫುಲ್ ಕನೆಕ್ಟ್ ಆಗುತ್ತೆ ಸಿನಿಮಾ. ಆ್ಯಂಡ್ ತುಂಬಾ ನಾನು ಎಕ್ಸ್ಟ್ರಾ ಮೈಲ್ ವರ್ಕ್ ಮಾಡಿದ್ದೀನಿ, ಯಾಕಂದರೆ ಸಿನಿಮಾ ಚೆನ್ನಾಗಿದೆ. ಸೊ ಜನ ಏನು ಡೆಫಿನೆಟ್ಲಿ ಐ ಹ್ಯಾವ್ ಇದು ಖಂಡಿತ ಪೀಪಲ್ ವಿಲ್ ಅಕ್ಸೆಪ್ಟ್ ಇಟ್ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ವೆಯ್ಟ್ ಆ್ಯಂಡ್ ವಾಚ್. ಖಂಡಿತವಾಗ್ಲೂ ತುಳು ಇಂಡಸ್ಟ್ರಿನಲ್ಲಿ ಈ ಸಿನಿಮಾ ಖಂಡಿತವಾಗ್ಲೂ ಹಿಟ್ ಆಗೇ ಆಗುತ್ತೆ. ಆ ವೈಬ್ಸ್ ನಮಗೆ ಕಾಣಿಸ್ತಾ ಇದೆ. ಹಲೋ ಹಲೋ ನೀರಾಂಬರಿ ಸಾಂಗ್ ಅಂತೂ ಅದ್ಭುತವಾಗಿ ಮೂಡಿ ಬಂದಿದೆ, ಸಖತ್ತಾಗಿದೆ. ನಿಮಗೆ ಎಸ್ಪೆಷಲಿ ಸರ್, ನಿಮ್ಮ ಒಂದು ಜರ್ನಿನ ಒಮ್ಮೆ ಮೇಲಕ್ಕೆ ಹಾಕಿ ನೋಡೋದಾದರೆ ನಿಮಗೆ ಯಾವ ಪ್ರಾಜೆಕ್ಟ್ ಮನಸ್ಸಿಗೆ ತುಂಬ ಹತ್ತಿರವಾಗಿದ್ದು? ಅಟ್ಲೀಸ್ಟ್ ಒಂದು ಪ್ರಾಜೆಕ್ಟ್ ನಾನು ಹೇಳಬೇಕು. ಅಲ್ಲ, ನನಗೆ ನೋಡಿ, ಆ್ಯಸ್ ಐ ಟೋಲ್ಡ್ ಯು, ಎವ್ರಿ ಪ್ರಾಜೆಕ್ಟ್ ಇವಾಗ ನಾನು ಇದು ಬರೀ ದುಡ್ಡಿಗೋಸ್ಕರ ಮಾಡ್ತೀನಿ, ಇದು ಬರೀ ಇದಕ್ಕೋಸ್ಕರ ಮಾಡ್ತೀನಿ ಅಂತ ತಳ್ಳಿ ಹಾಕೋಂಗಿಲ್ಲ. ಬಿಕಾಸ್ ಇದು ಒಂದು ಮ್ಯಾಜಿಕ್ ಜಾಕ್ ಪಾಟ್ ಇದ್ದಂಗೆ, ಎಲ್ಲಿ ಬೇಕಾದರೂ ಓಪನ್ ಆಗ್ಬೋದು. ಸೊ ವಾಟ್ ವಿ ನೀಡ್ ಟು ಮೇಕ್ ಶ್ಯೂರ್ ಇಸ್ ವಿ ನೀಡ್ ಟು ಪುಟ್ ಅವರ್ 100% ಎಲ್ಲ ಸಿನಿಮಾಗಳಲ್ಲೂ. ಅದು ನಾನು ಲಕ್ಷಾಂತರ ಇದು ಅಥವಾ ನಂದು ಹೈಯೆಸ್ಟ್ ರೆಮ್ಯುನರೇಷನ್ ಮ್ಯೂಸಿಕ್ ಆದರೂ ಸರಿ, ಅಥವಾ ಒಂದು ಚಿಕ್ಕ ಸಿನಿಮಾ ಎಲ್ಲ ಮಾಡಿರ್ತೀನಿ ನೋಡಿ, ಅದನ್ನು ಅಷ್ಟೇ ಪ್ರೀತಿಯಿಂದ ಮಾಡಬೇಕು. ಸೊ ಹಾಗಾಗಿ ಎವ್ರಿ ಸಿನಿಮಾ ಈಸ್ ವೆರಿ ಕ್ಲೋಸ್. ಬಟ್ ಅದರಲ್ಲೂ ನಾನು ಹೇಳೋದಿದ್ರೆ ಅಪ್ಪು ಸರ್ ಜೊತೆ ಮಾಡಿರೋಂಥ ಸಿನಿಮಾ ಮತ್ತು ಅಗೇನ್ ಸ್ಟಾಸ್ ಈಸ್ ವೆರಿ ಕ್ಲೋಸ್, ಬಿಕಾಸ್ ಇಟ್ಸ್ ಲೈಕ್ ಅ ಫ್ಯಾಮಿಲಿ ಫಿಲಮ್. ಫಸ್ಟ್ ಸಾಂಗ್ ಜನ ಅಷ್ಟು ಚೆನ್ನಾಗಿ ರಿಸೀವ್ ಮಾಡಿಕೊಂಡ್ರು ನೋಡಿ, ಆಫ್ಟರ್ ಅ ಲಾಂಗ್ ಟೈಮ್. ಅಗೇನ್ ಯೋಗರಾಜ್ ಭಟ್ ಅವರ ಸಾಹಿತ್ಯ ಇದಕ್ಕೆ ಅಗೇನ್ ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ನಮ್ಮದು ಮ್ಯೂಸಿಕ್ ಡೈರೆಕ್ಟ್ರಾಗಿ 50%, ಅದಕ್ಕೆ ಫುಲ್ಲು ಜೀವ ತುಂಬೋದು ಸಾಹಿತ್ಯ. ಆ್ಯಂಡ್ ಅಗೇನ್ ಇವತ್ತು ರಿಲೀಸ್ ಆಗಿರುವಂಥ ಬೇಡ ಯಾವ ಸುಂದರಿ, ರಿಟನ್ ಬೈ ನಾಗಾರ್ಜುನ ಶರ್ಮಾ, ಅದನ್ನು ನಕಾಶ್ ಅಜೀಜ್ ಅವರು ಆಡಿದ್ದಾರೆ. ಆ್ಯಂಡ್ ಇಟ್ಸ್ ಅಗೇನ್ ಕಾಂಬಿನೇಷನ್ ನಮ್ಮದು ಅಂಡರ್ಸ್ಟ್ಯಾಂಡಿಂಗ್. ಇವಾಗ ತುಳುವಲ್ಲಿ ಎಲ್ಲ ಸಾಹಿತ್ಯವನ್ನು ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಅವರು, ಅರ್ಜುನ್ ಅವ್ರ ಫಾದರೇ ಬರೆದಿದ್ದಾರೆ. ಅವರಿಗೇನೆಂದರೆ ಈ ರಂಗಭೂಮಿಯಲ್ಲಿ 39-40 ವರ್ಷ ಡೈಲಿ ಜನರ ಒಡನಾಟ. ನಿಮಗೆ ನಂಬಲ್ಲ, ಎವ್ರಿ ಡೇ ದೇ ಹ್ಯಾವ್ ನಾಟಕಾಸ್. ಅವ್ರದ್ದು ಥಿಯೇಟರ್ ಇರುತ್ತೆ ಎವ್ರಿ ಡೇ. ಆ್ಯಂಡ್ ಜನ ಎಷ್ಟು 5-6 ಸಾವಿರ ಜನ, ಊರವರೆಲ್ಲ ಸೇರಿರ್ತಾರೆ, ಎಲ್ಲ ಸಂಘ ಸಂಸ್ಥೆಗಳು ಮಾಡೋದು. ಸೊ ಡೈಲಿ ಎದುರಿಗೆ ಒಡನಾಟ, ಮಾತುಕತೆ. ಹಾಗಾಗಿ ಆ ಒಂದು ಅನುಭವ ಇದೆಲ್ಲ, ಅದೆಲ್ಲ ನಮಗೆ ಇವಾಗ ನನಗೆ ಅಟ್ಲೀಸ್ಟ್ ನನಗೆ ಒಂದು 50 ವರ್ಷ ಆಯಿತು ಇವತ್ತು ಅಂದರೆ, ಅವರಿಗೆ 60-65 ಆದರೂ ಅವರ ಈ ಅನುಭವಗಳು ದೇ ವುಡ್ ಗಿವನ್ ಇಮ್ ಏಜ್ ಆಫ್ 120 ಇಯರ್ಸ್ ಅನುಭವಗಳು. ಯಾಕಂದರೆ ಹ್ಯೂಮನ್ಲಿ ಅವರ್ ಅಂತ ಇದೆಯಲ್ಲ, ಡೈಲಿ ನೀವು ಒಂದು ಜನರ ಜೊತೆ ಒಡನಾಟ. ಸೊ ಹಾಗಾಗಿ ಸೊ ದಿಸ್ ಈಸ್ ವಾಟ್ ಇಟ್ ಈಸ್. ಟಾಸ್ ಈಸ್ ಅಗೇನ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಆ್ಯಕ್ಚುಲಿ ಅವ್ರ ತಂದೆ ಲೆಗೇಸಿನೇ ಇವರು ಖಂಡಿತವಾಗ್ಲೂ ಕ್ಯಾರಿ ಮಾಡ್ತಾ ಇದ್ದಾರೆ. ಮಾಡ್ತಾರೆ. ಆ್ಯಂಡ್ ಹೀ ವಿಲ್ ಕ್ರಿಯೇಟ್ ಹೀಸ್ ಓನ್ ಪಾತ್. ಈಗ ನನ್ನ ತಂದೆಯವ್ರು ನನಗೆ ಹೇಳಿದಂದರೆ, ಸಾಧನೆ ನಿಂದಿರಬೇಕು, ಸಂಸ್ಕಾರ ನಂದಿರಬೇಕು. ನನ್ನ ಸಂಸ್ಕಾರ ನಾನೇನು ಮಾಡಿದ್ದೀನಿ, ನಾವು ಯಾವ ಥರ ಹಾರ್ಡ್ ವರ್ಕ್ ಮಾಡಿದ್ದೀನಿ, ಏನು ನಾನು ಯಾವುದೇ ಶಾರ್ಟ್ಕಟ್ ಇದು ಮಾಡಿಲ್ಲ. ಅದು ನಾನು ಮಾಡಿದ್ದು, ಅದು ನನ್ನ ನನ್ನ ತಂದೆಯವರ ಸಂಸ್ಕಾರ, ನನ್ನ ಗುರುಗಳ ಸಂಸ್ಕಾರ ತೊಗೊಂಡು ನನ್ನ ಸಾಧನೆಯಲ್ಲಿ ಮಾಡಿದ್ದು. ಸಾಧನೆಗೆ ಶಾರ್ಟ್ಕಟ್ ಇಲ್ಲ, ಅದು ಅರ್ಜುನಿಗೂ ಗೊತ್ತು, ನನಗೂ ಗೊತ್ತು. ಹಾಗಾಗಿ ಸಾಧನೆ ನಮ್ಮದೇ ಇರಬೇಕು. ಈಗ ನಿಮಗೂ ಅಷ್ಟೇ, ಇಫ್ ಯುವರ್ ಲೆಗಸಿ ಫಾಲೋಯಿಂಗ್ ದ ಲೆಗಸಿ ಆಫ್ ಇದು ನಿಮ್ಮ ವಂಶ ಪಾರಂಪರ್ಯದಿಂದ ಇದಾದರೆ ನಿಮ್ಮ ಸಾಧನೆ ನೀವು ಮಾಡಲೇಬೇಕಲ್ವಾ. ಸೊ ಹಾಗಾಗಿ ದಟ್ ಈಸ್ ದ ಥಿಂಗ್. ಆ್ಯಂಡ್ ಇವನ್ ಅರ್ಜುನ್ ಈಸ್ ಫಾಲೋಯಿಂಗ್ ದ್ಯಾಟ್ ಓನ್ಲಿ. ಸೊ ಈಸ್ ಫಾದರ್ ಆಲ್ಸೋ. ಸೊ ಹಿ ವಿಲ್ ಶ್ಯೂರ್ಲಿ ಕಮ್. ಬಿಕಾಸ್ ಈ ಸಿನಿಮಾ ಖಂಡಿತವಾಗ್ಲೂ ದೊಡ್ಡ ಮಟ್ಟದಲ್ಲಿ ಗೆಲ್ಲಿ ಅಂತ ನಾವು ಆಶಿಸ್ತೀವಿ. ಈಗ ನನ್ನ ಕೊನೆ ಪ್ರಶ್ನೆ, ಟಾಕ್ಸಿಕ್ ವರ್ಲ್ಡ್ ವೈಡ್ 26ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ನೀವೆಷ್ಟು ಎಕ್ಸೈಟ್ ಆಗಿದ್ದೀರಾ? ಅಯ್ಯೋ ಅಲ್ಲ, ಫಸ್ಟ್ ಡೇ ಅದು ಅಂತೂ 100% ನಾನು ಹೋಗೋದು. ಅಗೇನ್ ವಾಟ್ ಅ ಪ್ರೈಡ್ ಮೂಮೆಂಟ್ ರೀ ನಮಗೆ. ಸಿ ಅವ್ರಿಗಿರುವಂಥ ವಿಷನ್ ಡೆಫಿನೆಟ್ಲಿ ಐ ಆಮ್ ಸೋ ಎಕ್ಸೈಟೆಡ್. ಇವಾಗ ಎಲ್ಲರೂ ಅಂದರೆ ಇದು ತುಂಬ ಬಿರುಗಾಳಿ ಬಂದಾಗ ಎಲ್ಲರೂ ಬಿಟ್ಟು ಕೊಡ್ತಾರಂತೆ ಜಾಗ. ಸೊ ಹಾಗೆ, ಸೊ ದ್ಯಾಟ್ಸ್ ವಾಟ್. ಬಟ್ ಅದೇ ನಮ್ಮ ರಾಕಿಂಗ್ ಸ್ಟಾರ್ ಅವರು ಅದನ್ನು ಕ್ರಿಯೇಟ್ ಮಾಡಿದ್ದಾರೆ. ಸೊ ವೆರಿ ಪ್ರೌಡ್. ಆ್ಯಂಡ್ ಡೆಫಿನೆಟ್ಲಿ 26ಗೆ ಐ ಆಮ್ ವಾಚಿಂಗ್ ಆ್ಯಸ್ ಅ ಫ್ಯಾನ್. ಎಸ್, ನಾವು ಕೂಡ ಸರ್ ಟಾಸ್ ಸಿನಿಮಾಗೋಸ್ಕರ ನಾವು ವೇಟ್ ಮಾಡ್ತಾ ಇರ್ತೀವಿ. ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಲಿ. ತಾವು ಕೂಡ ಒಳ್ಳೊಳ್ಳೆ ಮ್ಯೂಸಿಕ್ಗಳು ನಮ್ಗೆ ಕೊಡ್ತಾ ಇರಿ, ಯಾವಾಗಲೂ ರಂಜಿಸ್ತಾ ಇರಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.
ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿದ್ದು ದ ಲೆಜೆಂಡ್ರಿ ಮ್ಯೂಸಿಕ್ ಕಂಪೋಸರ್ ಮಣಿಕಾಂತ್ ಕದ್ರಿ ಸರ್ ಅವರ ಮಾತುಗಳು. ಸೊ ಟಾಸ್ ಸಿನಿಮಾ ಸೆಪ್ಟೆಂಬರ್ 18 ರಿಲೀಸ್ ಆಗ್ತಿದೆ. ನಾವೆಲ್ಲರೂ ಕೂಡ ಈ ಸಿನಿಮಾವನ್ನು ಥಿಯೇಟ್ರಿಗೆ ಹೋಗಿ ನೋಡೋಣ. ಕನ್ನಡ ಹಾಗೆಯೇ ತುಳು 2 ಭಾಷೆಯಲ್ಲಿ ಈ ಸಿನಿಮಾ ಬರ್ತಾ ಇದೆ.